400 ಪೇ ಮಾಡೋದಂತ ತುಂಬ ಫೀಲ್ ಮಾಡಿಕೊಂಡೆ. ಲಾಸ್ಟು ಮಾರ್ಚಲ್ಲಿ ಕಟ್ ಮಾಡ್ತಿದ್ದೆ ಹೇರು. ಇದು ವ್ಲೋಗ್ದು. ಸೊ ತುಂಬ ಚೆನ್ನಾಗಿತ್ತು. ಎಡಿಟ್ ಮಾಡಲೇಬೇಕೇನೋ ಈ ವಿಡಿಯೋ ಅನಿಸುತ್ತೆ, ಅಷ್ಟು ಸಲ ಹಾಕಿಸಿದ್ದೀನಿ. ಎಣ್ಣೆ ಹಚ್ಕೊಳ್ಳೋಣ ಅಂತ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಾನು ಹಾಸನ್ಗೆ ಹೋಗಿದ್ದೆ. ಎಲ್ಲನೂ ರೀಸೆಂಟಾಗಿ ಬೈ ಮಾಡಿದ್ದೀನಿ. ಇದ್ರ ಪ್ರೈಸ್ ಎಷ್ಟಾಯಿತು ಎಲ್ಲ ನೀವು ವಿಡಿಯೋ ತಿಳಿಸ್ತೀನಿ. ಸೊ ವಿಡಿಯೋನ ಫುಲ್ ಕೊನೆ ತನಕ ನೋಡಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಟೈಮ್ ಬಂದುಬಿಟ್ಟು ಐ ಥಿಂಕ್ 5:15, 5:20 ಆಗಿಬಿಟ್ಟಿದೆ. ಬೇಗ ಎದ್ದಿದ್ದೀನಿ ಇವತ್ತು. ಆ್ಯಕ್ಚುಲಿ 4:30ಗೆ ಎದ್ದಂಡೆ, ಬಿಕಾಸ್ ಲೋಯಿ ಅವರು ಅವ್ರಿಗೆ ಹೊಸ್ಮನೆ ಫಂಕ್ಷನ್ದು ಆರ್ಡ್ರ್ ಇದೆ ಅಂತ ಬೇಗ ಹೋದರು. ಆ್ಯಂಡ್ ಟ್ರಶ್ಮಿ ನನಗೆ ಏರ್ ಆಯಿಲ್ ಅಪ್ಲೈ ಮಾಡೋಕ್ಕೆ ಟೈಮ್ ಆಗಿಲ್ಲ. ಆ್ಯಂಡ್ ಸಖತ್ತು ಹೆಡೇಕ್. ಸೊ ಇವತ್ತು ನನಗೆ ಆಫ್ಟರ್ನೂನ್ ಲೈಕ್ ಈವ್ನಿಂಗು ರಿಸೆಪ್ಷನ್ದು ಬ್ರೈಡ್ದಿದೆ, ಅದಕ್ಕೆ ಹೋಗಬೇಕು ವರ್ಕಿಗೆ. ಆ್ಯಂಡ್ ಇವಾಗ ಮಾರ್ನಿಂಗ್ ಒಂದು 8 o'clock ಮನೆಗೆ ಬರ್ತೀನಿ ಅಂತಿದ್ದಾರೆ. ಸೊ ಬರ್ತ್ಡೇ ಇದೆ ಮಕ್ಕಳದ್ದು. ಸೊ ಅವ್ರ ಮದರ್ಗೆ ಮೇಕಪ್ ಕೇಳಿದರು. ಆ್ಯಕ್ಚುಲಿ ಅವ್ರ ಮನೆಗೆ ಬರ್ತೀವಿ ಮಕ್ಕಳು ಬಿಟ್ಟು. ಸೊ ಮುಗಿಸ್ಕೊಂಡು ಹೋಗ್ತೀವಿ. ಚೌಟ್ರಿಲಿ ಕಂಫರ್ಟಬಲ್ ಆಗಲ್ಲ ಅಂತ. ಸೊ ಅವ್ರ ಮನೆಗೆ ಬರ್ತಾರೆ. ಇವಾಗ 5:20 ಆಗಿದೆ. ಸೊ ಐ ಡನ್ ಮೈ ಆ್ಯಕ್ಚುಲಿ ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡ್ಬಂದೆ. ಸಖತ್ ಹೆಡೇಕು. ಸೊ ಅದಕ್ಕೆ ಇವಾಗ ಎಣ್ಣೆ ಹಚ್ಕೊಳ್ಳೋಣ ಅಂತ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಸೊ ತುಂಬಾ ತಲೆನೋವು. ನನಗೆ ಗೊತ್ತಿಲ್ಲ, ಲಾಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಹೇರ್ ಕಟ್ ಮಾಡಿಸಿದ್ನಲ್ಲ, ಸೊ ಆವಾಗ ಅಷ್ಟನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇರ್ ಕಟ್ ಮಾಡಿಸಿದ್ದು. ಬಟ್ ಇವಾಗ ಮತ್ತೆ ಗ್ರೋತ್ ಆಗಿದೆ. ನಾನು ಲಾಸ್ಟು ಮಾರ್ಚಲ್ಲಿ ಕಟ್ ಮಾಡಿಸಿದ್ದು ಹೇರು. ಸೊ ಗ್ರೋತ್ ಆಗಿದೆ ಆ್ಯಂಡ್ ನಂಗೆ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಸ್ವಲ್ಪ ಸೋಂಬೇರಿನೂ ಹೌದು, ಬಟ್ ಓಡಾಡ್ತಾನೆ ಇರ್ತೀನಲ್ಲ ಇವೆಂಟ್ಸ್ ಅದು ಇವಾಗ ಬೇರೆ ಸ್ಟಾರ್ಟ್ ಆಗಿದೆ. 23rd ಐ ಥಿಂಕ್ 21st or 23rd ಇಲ್ಲ ಯಾವತ್ತು 20th. ಸೊ ಹಾಗಾಗಿ ನನಗೆ ತುಂಬಾ ಹಿಂಸೆ ಆಗ್ಬಿಟ್ಟಿದೆ. ಆ್ಯಕ್ಚುಲಿ 20th ಅಲ್ಲ, ಐ ಥಿಂಕ್ 15th ಸ್ಟಾರ್ಟ್ ಆಗಿದ್ದು ಲೈಕ್ ಮೇಕ್ ಓವರ್ದು. ಸೊ ನನಗೆ ಎಣ್ಣೆ ಹಚ್ಚೋಕ್ಕೆ ಟೈಮ್ ಇಲ್ಲ. ಅದಕ್ಕೆ ಅಟ್ಲೀಸ್ಟ್ ಇವಾಗಲಾದರೂ ಸ್ವಲ್ಪ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ. ಹಿಂಗಾದರೆ ನಾನು ಇನ್ನೇನು ಫುಲ್ಲು ಹೆಡೇಕಿಂದ ಆಮೇಲೆ ಫುಲ್ ಕಷ್ಟಪಡಬೇಕಾಗುತ್ತೆ ಹೋದಾಗ. ಸೊ ಒಂದು ಸ್ವಲ್ಪ ಕಾಲು ಕೈ ನೋವಿತ್ತು, ಲೈಕ್ ಆ ಥರ ಓಡಾಡಿ ಆ್ಯಂಡ್ ನೆನೆ ನಾನು ಹಾಸನ್ಗೆ ಹೋಗಿದ್ದೆ. ಸ್ವಲ್ಪ ನನಗೇನೇನೋ ಲೈಕ್ ಎಕ್ಸಸರೀಸು ಮತ್ತು ಹೇರ್ ಸ್ಟೈಲ್ಗೆಲ್ಲ ಕೆಲವೊಂದು ಬೇಕಿತ್ತು. ಆ್ಯಕ್ಚುಲಿ ಅದೆಲ್ಲ ಇತ್ತು ಸ್ಪೇರ್, ಬಟ್ ಕ್ವಾಲಿಟಿ ವೈಸು ಅಷ್ಟು ಯಾವುದು ನನಗೆ ಅನಿಸಿರಲಿಲ್ಲ. ಸೊ ಅದಕ್ಕೆ ಶಾಪಲ್ಲೇ ಬೈ ಮಾಡಬೇಕು ಅಂತ ಈ ಸಲ ತುಂಬ ಏನೇನೋ ಪರ್ಚೇಸ್ ಮಾಡ್ಕೊಂಡ್ಬಂದೆ. ಆ್ಯಂಡ್ ನನ್ನ ಫ್ರೆಂಡ್ದು ಮದುವೆ ಇದೆ ಇವತ್ತು ಮತ್ತು ನಾಳೆ. ಹೋಪ್ ನಾನು ಸ್ವಲ್ಪ ಇವತ್ತು ತುಂಬ ಲೆಂತಿ ವಿಡಿಯೋ ಹಾಕಲ್ಲ, ಸ್ವಲ್ಪ ಆದಷ್ಟು ಕವರ್ ಮಾಡ್ತೀನಿ. ಟ್ರಶ್ಮಿ ನನಗೆ ಎಷ್ಟು ತಲೆನೋವು ಅಂದರೆ ಆ ಫೀಲಿಂಗ್ ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಇದೆ. ಸೊ ನನಗಿವಾಗ ಕೆಲಸ ಬಂದುಬಿಟ್ಟು ಕ್ಲೈಂಟ್ಸ್ ಮನೆಗೆ ಬರ್ತೀನಿ ಅಂದಿದ್ದಾರೆ 8 o'clock. ಸೊ ಇವಾಗ ಬೇಗ ಇದ್ದಿದ್ನಲ್ಲ, 4 o'clock ಆ್ಯಕ್ಚುಲಿ ಹೋಯ್ತಿದ್ದೋದ್ರು. ಸೊ ನಾನು ಆವಾಗಿಂದ ಸ್ವಲ್ಪ ಫೋನ್ ನೋಡಿದೆ. ಆಮೇಲೆ ಅನ್ನಿಸ್ತು ಸೊ ನಾನು ತುಂಬಾ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಂತ. ಆಮೇಲೆ ಒಂದು 4:45 ಅರೌಂಡ್ 5 o'clock ಆ ಥರ ಇದ್ದು. ಆ್ಯಕ್ಚುಲಿ ನಂದೊಂದು UGC ಇದ್ದಕ್ಕೆ ಲೈಕ್ ನೈಟೇ ಎಡಿಟ್ ಮಾಡಿದ್ದೆ, ಅದು ಇವತ್ತು ಸಬ್ಮಿಷನ್ ಇತ್ತು ವಿಡಿಯೋ. ನೆನ್ನೆ ರಿಮೈಂಡರ್ ಹಾಕಿದ್ರು. ಸೊ ಅದಕ್ಕೆ ಬೇಡ ಹಾಕ್ಬೇಡ, ಅವ್ರು ಅಪ್ರೂವ್ ಮಾಡೋಕ್ಕೂ ಟೈಮ್ ತೊಗೊಳ್ತಾರೆ. ನಾನು ಇವತ್ತು ನಾಳೆ ಬ್ಯುಸಿಯಾಗಿರ್ತೀನಲ್ಲ, ಮತ್ತೆ ನಂಗೆ ವೀಡಿಯೋಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಯಾಕೆ ಬೇಕು. ಆ್ಯಂಡ್ ಅದು ಬಂದುಬಿಟ್ಟು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಟಿಪ್ಸಿ ಬ್ಯೂಟಿ ಮ್ಯಾಟ್ ಲಿಪ್ ಬಾಮ್ದು ಅದ್ರದ್ದು. ಸೊ ನೆನ್ನೆ ಹಾಸನಿಂದ ಬಂದು ಆ್ಯಕ್ಚುಲಿ ವೀಡಿಯೋಸ್ ಮಾಡಿದ್ದೀನಿ 2, ಅದನ್ನು ಅಪ್ರೂವಲ್ಲಿ ಕಳಿಸಿದ್ದೀನಿ. ಸೊ ಅವರು ಕನ್ಫರ್ಮ್ ಹೇಳ್ತೀವಿ ಬ್ರ್ಯಾಂಡಿಗೆ ಕಳಿಸಿ ಅಂತ ಹೇಳಿದ್ದಾರೆ. ಸಿಕ್ಕಾಬಟ್ಟೆ ಹೆಡೇಕ್. ಸೊ ಅದಕ್ಕೆ ಇವಾಗಲಾರು ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ. ಒಂದು 11 o'clock 11:30 12 o'clock ಹಾಗೆ ಹೇರ್ ವಾಶ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಮ್ಟೈಮ್ಸ್ ಯಾವಾಗಲೂ ಅಂದ್ಕೊಳ್ತಿರ್ತೀನಿ, ಲೈಕ್ ಎಲ್ಲಿಗಾದ್ರೂ ಹೊರಟಾಗ ಸ್ನಾನ ಮಾಡುವಾಗ ಏರ್ ವಾಶ್ ಮಾಡ್ತಿದ್ದಾಗ ಒಂದು 15-30 minutes ಬಿಫೋರ್ ಅಥವಾ ಒಂದು 2-3 hours ಮುಂಚೆ ಏರ್ ಆಯಿಲ್ ಅಪ್ಲೈ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡೋಣ ಅಂತ. ಕೂದಲು ಕೂಡ ತುಂಬ ಸಾಫ್ಟ್ ಆಗುತ್ತೆ ಆ್ಯಂಡ್ ಸಿಲ್ಕಿ ಥರ ಫೀಲ್ ಆಗುತ್ತೆ.
ಬಟ್ ನನಗೆ ಟೈಮು ಇಲ್ಲದೆ ಇರೋ ಕಾರಣ ನನಗೇನು ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಒಂದು 8 ಡೇಸ್ ಆಗಿತ್ತು ಅನಿಸುತ್ತೆ, ಬರೀ ಏರ್ ವಾಶ್ ಮಾಡೋದು ಹೋಗೋದು. ಬಟ್ ಇದೇ ಆಗ್ಬಿಟ್ಟಿತ್ತು. ಸಮ್ಟೈಮ್ಸ್ ನನಗೆ ಆಗೋದೇ ಇಲ್ಲ ಹೆಡ್ಏಕ್ ತಡ್ಕೊಳ್ಳೋಕ್ಕೆ ಅಂದಾಗ ನಾನು ಏರ್ ಆಯಿಲ್ ಅಪ್ಲೈ ಮಾಡಿಕೊಂಡು ಇವೆಂಟ್ಸ್ ಅಟೆಂಡ್ ಮಾಡಿಬಿಟ್ಟಿದ್ದೀನಿ. ಅಷ್ಟು ನನಗೆ ಹೆಡ್ಏಕ್ ಪ್ರಾಬ್ಲಮ್ ಇದೆ, ಗೊತ್ತಿಲ್ಲ. ಆ್ಯಂಡ್ ಬಾಡಿ ನಂದು ಸ್ವಲ್ಪ ಹೀಟು, ಸೊ ದಟ್ಸ್ ವೈ ತುಂಬ ಬೇಗ ಮೈಗ್ರೇನ್ ಬರೋದು, ಲೈಕ್ ಹೆಡ್ಏಕು, ಕಣ್ಣುರಿ ಎಲ್ಲ ಆಗುತ್ತೆ. ಹರಳೆಣ್ಣೆ ಆ್ಯಕ್ಚುಲಿ ಖಾಲಿಯಾಗಿತ್ತು ಅಂತ ಕೊಬ್ಬರೆಣ್ಣೆ ಹಚ್ಕೊಳ್ತಾ ಇದ್ದೀನಿ. ಇಲ್ಲೆಲ್ಲ ನೋಡ್ತಿದೆ. ನೈಟು ಆ ವಿಡಿಯೋ ಎಡಿಟ್ ಮಾಡಿ ಮಲ್ಕೊಂಡಾಗ ಸ್ವಲ್ಪ ಒಂದು 12 o'clock ಲೈಕ್ ಹಂಗಾಗಿತ್ತು. ಬೇಗನೆ ಇದ್ದೀನಿ, ನಿದ್ದೆ ಸರಿ ಇಲ್ಲ, ಎಲ್ತ್ ಏನಾಗಬೇಕು ಆ ಥರ ಭಯ ನನಗೆ. ನಿದ್ದೆಗೆಡ್ತಾ ಇದ್ದೀನಿ, ಸ್ವಲ್ಪ ಫೋನ್ದು ಎಡಿಟ್ ಅದು ಇದು ಅಂತ. ಅದಕ್ಕೆ ಇವಾಗ ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಡೈಲಿ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾನು ನಿನ್ನೆ ಏನೇನು ಆಸನ ಬೈ ಮಾಡಿದೆ ಅಂತ ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಸೊ ತುಂಬ ಪ್ರಾಡಕ್ಟ್ಸ್ಗಳನ್ನ ಲೈಕ್ ತೊಗೊಂಬಂದಿದ್ದೀನಿ. ಆ್ಯಂಡ್ 2 ಡ್ರೆಸ್ ತೊಗೊಂಡಿದ್ದೀನಿ ನನ್ನ ಫ್ರೆಂಡ್ಗೆ, ಇವೆಂಟ್ಗೆ, ಮದುವೆದಕ್ಕೆ. ನನಗೆ ಅವಳು ಬ್ರೈಡಲ್ ಆರ್ಡರ್ ಕೊಟ್ಟಿರೋದು. ಆ್ಯಂಡ್ ಅವಳು ನನ್ನ ಕ್ಲೋಸ್ ಫ್ರೆಂಡೇನೆ, ಸೊ ದಟ್ಸ್ ವೈ ಮದುವೆನೂ ಅಟೆಂಡ್ ಮಾಡಬೇಕು. ಸೊ ಅದಕ್ಕೋಸ್ಕರ 2 ನೆನ್ನೆ ಡ್ರೆಸ್ ತೊಗೊಂಬಂದೆ. ಬಟ್ ನಮ್ಮಮ್ಮ ಟೈಲರಿಂಗ್ ಮಾಡ್ತಾರಲ್ಲ, ಅವ್ರಿಗೆ ಸ್ಟಿಚ್ ಹಾಕೋಕ್ಕೆ ಅಂತ ನಮ್ಮಮ್ಮ ಮನೆಗೆ ಕೊಟ್ಟಿದ್ದೀನಿ. ನಾನು ಅದನ್ನು ಔಟ್ಫಿಟ್ ಚೆಕ್ ಲೈಕ್ ಆ ಥರ ವಿಡಿಯೋ ಮಾಡ್ತೀನಿ. ಸೊ ಇವಾಗ ನಥಿಂಗ್ ಹಾಕ್ಕೊಂಡು ಎಣ್ಣೆನ ಈ ಥರ ಮಸಾಜ್ ಮಾಡಿದ್ರೆ ಫುಲ್ಲು ಕೈಯೆಲ್ಲ ಬಿಸಿ, ಅಷ್ಟು ಮುಳ್ಳೆ ಕಾದಿದೆ. ಆಗ್ತಿಲ್ಲ. ಈ ಥರ ಇಡ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ನನಗಂತೂ. ವರ್ಕಿಗೆ ಹೋದಾಗೆಲ್ಲ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ. ನನಗೆ ಏನು ಆಗಿದೆ ಅಂತ ಗೊತ್ತಿಲ್ಲ, ಏರ್ ಆಯಿಲ್ ಅಪ್ಲೈ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಆ್ಯಂಡ್ ವಾಶ್ ಮಾಡೋದಂತೂ ಇನ್ನೂ ಕಷ್ಟ. ಇವಾಗ ಯಾಕೋ ತುಂಬ ಸೋಂಬೇರಿ ಆಗ್ಬಿಟ್ಟಿದ್ದೀನಿ ಅನಿಸುತ್ತೆ. ಒಂದ್ಸಲ ಆಯಿಲೇ ಹೋಗಿರಲ್ಲ, ಎಷ್ಟು ಉಚ್ಕೊಂಡು ಕೂತ್ಕೊಳ್ಳಿ. ಸೊ ದಟ್ಸ್ ವೈ ಇವಾಗ ಎಣ್ಣೆ ಹಚ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನತ್ತಿ ಹಾಕ್ಕೊಂಡು ನಿದ್ದೆ ಮೇಯ್ನು ಮನುಷ್ಯನಿಗೆ. ಏನು ಇರಲಿ ಬಿಡಲಿ, ಊಟ ಒಂದು ಟೈಮ್ ಕಮ್ಮಿ ಆದರೂ ಪರವಾಗಿಲ್ಲ, ನಿದ್ದೆ ಮಾತ್ರ ಬೇಕು. ಸೊ ಇವಾಗ ಎಣ್ಣೆ ತಗೊಂಡು ಈ ಥರ ಹಚ್ಕೊಂಡು ಎಷ್ಟು ದಿನ ಆಗಿತ್ತಪ್ಪ ಅನಿಸುತ್ತೆ. ಬಟ್ ಮತ್ತೆ ಬೇಜಾರೇನೆಂದರೆ ಆಮೇಲೆ ಲೈಕ್ ಮೇಕಪ್ ವರ್ಕ್ ಇರುತ್ತೆ, ಅದೇನೋ ಮನೆಗೆ ಬರ್ತೀನಿ ಅಂದರೆ ನಂಗೆ ಹೋಗೋ ನೆಸೆಸಿಟಿ ಇಲ್ಲ. ಹಿಂಗೋ ಆಗುತ್ತೆ. ನಮ್ಮ ಪಾಪಗೆ ಅಂಗನವಾಡಿ ಬೇರೆ ರಜಾ, ಸಂಡೇ ಅಲ್ಲ. ಸೊ ಹಾಗಾಗಿ ನಿನ್ನೆ ನಾನು ಹಾಸನ್ಗೆ ಹೋದಾಗ ವೀಡಿಯೋಸ್ ಮಾಡ್ಕೊಳ್ಳೋಣ, ಏನೇನು ಪರ್ಚೇಸ್ ಮಾಡಿದೆ ಏನು ಅಂತ ಅಂದ್ಕೊಂಡೆ. ಬಟ್ ಐ ಆಮ್ ನಾಟ್ ಕಂಫರ್ಟಬಲ್. ಸದ್ಯ ತಲೆನೋವು, ಕಣ್ಣು ಹೋದರೆ ಸಾಕು. ಅದು ಬೇಗ ಕಣ್ಣು ಎಲ್ಲ ಕಮ್ಮಿ ಆಗಲ್ಲ, ಬಿಕಾಸ್ ನಾನು ಇಟ್ಟು ನಿದ್ದೆ ಮಾಡಿಲ್ಲ. ನಂದು ಹೇರು ಲೈಕ್ ಏರ್ ಆಯಿಲ್ ಅಪ್ಲೈ ಮಾಡಿಲ್ಲ, ಅದೇ ರೀಸನ್ ಅಲ್ಲ. ಸ್ವಲ್ಪ ಫೋನ್ ನೋಡಿ ಎಡಿಟ್ ಮಾಡಿ ಮಲ್ಕೊಂಡೆ. ಬಿಕಾಸ್ ಇನ್ನು ನಂದು 2 ವೀಡಿಯೋಸ್ ಇದೆ ಇವತ್ತು ಮಾಡೋದು. ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನಾನು ಇವತ್ತು ಇವೆಂಟ್ಗೆ ಹೋದರೆ ಇವತ್ತು ನಾಳೆ ಬ್ಯುಸಿ. ಇನ್ನು 2 ಡೇಸ್ ಆದರೆ ಸುಮ್ಮನೆ ಅದು ಹೆಂಗಾಗುತ್ತೋ ಆಮೇಲೆ. ಅದಕ್ಕೆ ಅದೊಂದು 2 ವೀಡಿಯೋಸ್ ಮಾಡಬೇಕು. ಸೊ ದಟ್ಸ್ ವೈ ಇವಾಗ ನೆಮ್ಮದಿಯಾಗ ಅನಿಸುತ್ತೆ. ಈ ಥರ ತುರ್ಪು ಕಟ್ಕೊಂಡ್ಬಿಟ್ರೆ. ಸೊ ನಿಜ ನನ್ನ ಪಾಪಗೂ ಇವತ್ತು ಆಯಿಲ್ ಅಪ್ಲೈ ಮಾಡಬೇಕು. ಅವನಿಗೂ 3-4 ಡೇಸ್ ಆಗಿದೆ ಅನಿಸುತ್ತೆ, ಹಚ್ಚಿಲ್ಲ ಪಾಪ. ಇವಾಗ ಏರ್ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ತಲೆನೋವಿತ್ತು ಇತ್ತೀಚೆಗೆ. ಯಾಕೋ ನನಗೆ ಆ ಥರ ಸಖತ್ತು ಹೆಡ್ಏಕ್ ಬರೋದು. ಕಸ ಎಲ್ಲ ಗುಡ್ಸಾಯಿತು, ಮನೆ ಒಂದು ರೌಂಡ್ ಕ್ಲೀನ್ ಮಾಡಿದ್ದೀನಿ. ತುಂಬ ಬಟ್ಟೆಗಳಿತ್ತು, ಅದನ್ನು ಎಲ್ಲ ಫೋಲ್ಡ್ ಮಾಡಿಟ್ಟೆ. ಮತ್ತು ನಾನು ಇವತ್ತು ಹೋದರೆ ಆಲ್ಟಿಂಗ್ ಹಾಕ್ತೀನಿ. ಸೊ ಮದುವೆ ಬಂದು ಪುಷ್ಪಗಿರಿಲಿದೆ. ತಲೆನೋವುತ್ತಿದೆ, ಮಲ್ಕೊಳ್ಳೋಕ್ಕೆ ಮನಸ್ಸು ಎಳಿತಾ ಇದೆ ಮಲ್ಕೊ ಅಂತ. ಬಟ್ ಮಲ್ಕೊಂಡ್ರೆ ಕೆಲಸ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಪಾತ್ರೆಗಳಿದೆ ತುಂಬ, ಅದನ್ನು ವಾಶ್ ಮಾಡಿಡಬೇಕು. ನೀರು ಕುಡಿಯೋಣ. ಇವಾಗ
ನೀರು ಕುಡಿದಿದ್ದೀನಿ. ಸೊ ಹಾಸನಿಂದ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಇವತ್ತು ಬೆಳಗ್ಗೆ ನನಗೆ ಕೈ ಎಲ್ಲ ಲೈಕ್ ಕಾಲೆಲ್ಲ ನೋವ್ತಿತ್ತು. ಸೊ ಈ ಮಿನಿ ಒಂದು ಹಾಟ್ ವಾಟರ್ ಪ್ಯಾಕ ಹಿಂಗೆ ಬಿಸಿನೀರು ಕಾಯಿಸಿ ಇಟ್ಕೊಂಡ್ರೆ ಎಷ್ಟು ಹಾಯಾಗಿ ಅನಿಸುತ್ತೆ. ಸೊ ಇದು ನನ್ನ ರೀಸೆಂಟ್ಲಿ ತೊಗೊಂಡಿರೋದು ಲೈಕ್ ಆನ್ಲೈನ್ ಶಾಪಿಂಗ್ ಆ್ಯಪು. ಸೊ ತುಂಬ ಕೆಲವೊಂದಷ್ಟು ಹೊಸ ಎಲ್ಲ ಲೈಕ್ ಏನು ಬೇಕು ನಂಗೆ ನೆಸೆಸಿಟಿ ಇರೋದು ತೊಗೊಂಡಿದ್ದೀನಿ ಪ್ರಾಡಕ್ಟ್ಸ್ಗಳು. ಸೊ ಇವಾಗ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ 5:30 ಟೈಮ್ ಬಂದುಬಿಟ್ಟು ಐ ಥಿಂಕ್ ಇವತ್ತು ಅರ್ಲಿ ಮಾರ್ನಿಂಗ್ ಬೇಗ ವಿಡಿಯೋ ಮಾಡಿದ್ದೀನಿ. ನಾನು ಬೇಗ ಅಪ್ಲೋಡ್ ಮಾಡ್ತೀನಿ, ಇನ್ನೇನು ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡಲ್ಲ. ಆದರೆ ನೆಕ್ಸ್ಟ್ ನೋಡೋಣ. ಸೊ ಈ ರೀತಿ ಕಾಲಿಗೆ ನೆಕ್ಕಿಗೆಲ್ಲ ಇಟ್ಕೊಂಡ್ರೆ ಸೊ ತುಂಬಾ ರಿಲೀಫ್ ಅನಿಸುತ್ತೆ. ಇದು ಒಂದು ಮಿನಿ ಲೈಕ್ ಹಾಟ್ ಪ್ಯಾಕ್ದು. ಸೊ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದು. ಬೆಳಿಗ್ಗೆ ಪ್ಯಾಕೇಜಿಂಗ್ ಓಪನ್ ಮಾಡಿ ಕಾಲು ನೋವ್ತಾ ಇತ್ತು ಆ್ಯಂಡ್ ಸ್ವಲ್ಪ ಯಾಕೋ ಸ್ಟಮಕ್ ಪೇಯ್ನ್ ಇತ್ತು ಅಂತ ಬಿಸಿನೀರು ಕಾಯಿಸಿ ಹಾಕ್ಕೊಂಡೆ. ಹುಡುಕಿ ಇನ್ನು ತುಂಬಾ ಪ್ರಾಡಕ್ಟ್ಸ್ ಇದೆ, ಅದ್ರದ್ದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಇದು ಜಸ್ಟ್ ನಾನು 5 ರೂಪೀಸ್ ಕೊಟ್ಟಿದ್ದೆ. ಇಷ್ಟು ಕ್ಯೂಟಾಗಿದೆ ಅಲ್ಲ, ಕೋರಿಯನ್ನಲ್ಲಿ ಏನೋ ಮಾಡ್ತಿದ್ದಾರೆ. ಸೊ ಲೆಟ್ಸ್ ಸಿ. ಆ್ಯಂಡ್ ನಾನಿವಾಗ ನಿಮಗೆ ತೋರಿಸ್ತೀನಿ, ಓಕೆನಾ? ಲೈಕ್ ನಾನು ಏನೇನು ಹಾಸನಿಂದ ಬೈ ಮಾಡಿದ್ದೀನಿ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಟ್ರೈಪಾಡಲ್ಲಿ ಇವಾಗ ತೋರ್ಸೋಕ್ಕೆ ಸರಿಯಾಗಲ್ಲ, ದಟ್ಸ್ ವೈ ಟ್ರೈಪಾಡಲ್ಲಿ ಫೋನ್ನ ಹೋಲ್ಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯೂಸೇ ಮಾಡಲ್ಲ ನಾನು ಜಾಸ್ತಿ, ನನಗೆ ಕಂಫರ್ಟಬಲೇ ಇರಲ್ಲ. ಏನಾದ್ರು ಯೂಸ್ ಮಾಡುವಾಗ ಅಷ್ಟೇ ಯೂಸ್ ಮಾಡ್ತೀನಿ. ಸೊ ತುಂಬಾ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ. ಸೊ ಇವಾಗ ಟ್ರೈಪಾಡಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ಬನ್ನಿ ತೋರಿಸ್ತೀನಿ ನಾನು ಹಾಸನಿಂದ ಏನೇನು ಬೈ ಮಾಡಿದ್ದೀನಿ ಅಂತ. ನೆನ್ನೆ ಸ್ವಲ್ಪ ಮಳೆ ಬರ್ತಾಯಿತ್ತು. ನನಗೆ ಬಸ್ ಜರ್ನಿ ಮಾಡಿ ತುಂಬ ಡೇಸ್ ಆಗಿತ್ತಲ್ಲ, ತುಂಬಾ ಡೇಸ್ ಆಗಿಬಿಟ್ಟಿತ್ತಲ್ಲ, ಎವ್ರಿ ಇರಿಟೇಟ್ ಆಗ್ತಿತ್ತು. ಲೈಕ್ ಇರಿಟೇಟ್ ಮೀನ್ಸ್ ವಾಮಿಟ್ ಬರೋ ಥರ, ತಲೆ ಎಲ್ಲ ನೋವು. ಸುಮ್ಮನೆ ಎಂಟ್ರಿ ಆಫ್ ಹಾಸನ್ ಆದಮೇಲೆ ನಾನು ಮಲ್ಕೊಂಡೋದೆ. ಸೊ ಈ ಬ್ಯಾಗಲ್ಲಿ ಇದೆ ನನ್ನೆಲ್ಲ ಹಾಸನದ. ಇದು ಝೋಪ್ದು. ಸೊ ತುಂಬ ಚೆನ್ನಾಗಿದೆ. ಇದು ನಮ್ಮ ಅಮ್ಮಂಗೆ ಅಂತ ನಾನು ತೊಗೊಂಡಿದ್ದು. ಬಟ್ ನನಗೆ ನಾನು ಲಾಸ್ಟ್ ಟೈಮ್ ಒಂದು ತೊಗೊಂಡಿದ್ದೆ, ಅದರಲ್ಲಿ ಕೆಲವೊಂದು ಇಷ್ಟು ಏರ್ ಸ್ಟ್ರೈಟ್ನರ್ಸು ಲೈಕ್ ಆ ಥರ ಮಿಷಿನ್ಸ್ ಎಲ್ಲ ಇಟ್ಕೊಂಡು ಕಾಲೇಜ್ ಬ್ಯಾಗ್ ಅಂತ ತೊಗೊಂಡೋಗ್ತಿದ್ದೆ, ಅಥವಾ ಕಿಟ್ ತೊಗೊಂಡೋಗ್ತಿದ್ದೆ. ಸೊ ಇವತ್ತು ನಾನು ಬ್ರೈಡಲ್ದು ಅಟೆಂಡ್ ಮಾಡೋದ್ರಿಂದ ನಮ್ಮ ಅಮ್ಮನ ಹತ್ರ ಆ ಬ್ಯಾಗ್ ಕೊಟ್ಟು, ಇದೊಂದು ಬ್ಯಾಗ್ ಕೊಡಿ, ಇದು ಬೇಕು ಅಂತ ತಂದಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಯಾಕೆ ಕ್ವಾಲಿಟಿ ಅಂತೂ ಅಮೇಸಿಂಗ್ ಆಗಿದೆ. ಸೂಪ್ ಅನಿಸುತ್ತೆ, ಮರ್ತು ಹೋಗಿದೆ. ಸೊ ಈ ಹಾಟ್ ಪ್ಯಾಕು ಹಿಂಗೆ ಇಟ್ಕೊಳ್ತಾ ಇದ್ದೀನಿ. ನನಗೆ ಇದು ಗ್ಯಾಂಗ್ಲಿಯನ ಅಂತ, ಲೈಕ್ ಇದನ್ನು ನಾನು ಲಾಸ್ಟ್ ಟೈಮು ಸೀರನ್ಸಲ್ಲಿ ತೆಗೆಸ್ಕೊಂಬಂದಿದ್ದೆ. ಅದು ಲೈಕ್ ಸೇಮ್ ಫೆವಿಕ್ವಿಕ್ ಗ್ಲೂ ಬರುತ್ತಲ್ಲ, ಅದೇ ಥರ ಇರುತ್ತೆ. 2 ಟೈಮ್ಸ್ ಅವರು ಸಿರೆಂಜ್ ಹಾಕಿ ತೆಗ್ದಿದ್ರು. ಬಟ್ ಅದಾದಮೇಲೆ ನಂಗೆ ನೋವು ಕಮ್ಮಿ ಆಗಿತ್ತು, ಮತ್ತೆ ಬಂದಿದೆ. ಸೊ ಇದು ಏನೂ ಆಗೋಲ್ಲ. ಬಟ್ ನಾನು ವೀಕ್ ಇರೋದಕ್ಕೆ ನಂಗೆ ತುಂಬಾ ಪ್ರಾಬ್ಲಮ್ ಕೊಡುತ್ತೆ. ಸೊ ದಟ್ಸ್ ವೈ ಪೇಯ್ನ್ ಬರುತ್ತೆ ಇಲ್ಲೆಲ್ಲ. ನನಗೇನು ಕ್ಯಾರಿ ಲೈಕ್ ಇಟ್ಕೊಳ್ಳೋಕ್ಕಾಗಲ್ಲ ತುಂಬ ಹೊತ್ತು ವೆಯ್ಟ್ ಇರೋದು. ಸೊ ಇದನ್ನು ಆಪ್ರೇಷನ್ ಮಾಡಿಸ್ಬೇಕು. ಹಾಸನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಇದೆಯಂತೆ. ಸೊ ನಾನು ಭಯಪಟ್ಟು ಸುಮ್ಮನೆ ಇದ್ದೀನಿ. ಅಲ್ಲಿ ಆರ್ಡರ್ಸೇ ಸ್ಟಾರ್ಟ್ ಆಯಿತು. 2 ಮಂತ್ಸು ಫ್ರೀಯಾಗಿದ್ದ ಮಾಡಿಸ್ಬೋದಿತ್ತು. ನಾನು ಲಾಸ್ಟ್ ಟೈಮ್ ಅದು ತೆಗ್ಸಿದ್ನಲ್ಲ, ಆವಾಗ ಕಮ್ಮಿ ಆಗಿಬಿಟ್ಟಿತ್ತು. ಇವಾಗ ಮತ್ತೆ ಫಿಲ್ ಆಗಿದೆ. ಅದು ಹೆಂಗೆ ಒಬ್ಬೊಬ್ಬರಿಗೆ ಫಿಲ್ ಆಗುತ್ತಂತೆ. ಮತ್ತು ಅದು ಆಪ್ರೇಷನ್ ಮಾಡಿಸ್ಲಿಲ್ಲ ಅಂದರೆ ಮತ್ತೆ ಇದೇ ಥರ ಬರುತ್ತೆ. ಸೊ ಒನ್ ಟೈಮ್ ಮಾಡಿಸ್ಬೇಕು. ನಂಗೆ ಭಯ ಜಾಸ್ತಿ ಇದೆಲ್ಲ, ನನಗೆ ಅದಕ್ಕೆ ನಾನು ಮಾಡಿಸಿ ಎಷ್ಟು ಪೇಯ್ನ್ ಆಗುತ್ತೆ ಗೊತ್ತಾ. ನಾನು ಬೇರೆ ಈ ಥರ ಸಣ್ಣ ಇದ್ದೀನಿ. ಸೊ ತುಂಬಾ ಪೇಯ್ನ್ ಆಗುತ್ತೆ. ಸೊ ಹಾಟ್ ಪ್ಯಾಕ್ ಇಟ್ಕೊಂಡು ಚೆನ್ನಾಗಿದೆ. ಇದೊಂಥರ ಪಾಕೆಟ್ ಫ್ರೆಂಡ್ಲಿ, ಕ್ಯಾರಿ ಮಾಡ್ಬೋದು ಆರಾಮಾಗಿ. ನಾವು ಹೊರಗಡೆ ಅಥವಾ ಒಂದು ಊಟ ಯಾರ ಹತ್ರನಾದರೂ ಬಿಸಿನೀರು ಕಾಯಿಸ್ಕೊಂಡು ಹಾಕ್ಕೊಂಡ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ನನಗೆ ಮಿನಿ ಬ್ಲೆಂಡರ್ಸ್ ಬೇಕಿತ್ತು. ಸೊ ಇದು ಮಾರ್ಸ್ 5 ಇದೆ. ಸೊ ಈ ಒಂದು 5 ಇರೋ ಮಿನಿ ಬ್ಲೆಂಡರ್ಸ್ ತೊಗೊಂಡೆ. ಬಿಕಾಸ್ ಐ ಏರಿಯಾ ಹತ್ರ ಎಲ್ಲ ಬೇಕು ನನ್ನ ಕನ್ಸೀಲರ್ಸೆಲ್ಲ. ಸೊ ಸ್ಮಾಲ್ ಏರಿಯಾಸ್ಗೆ ಸ್ಮಾಲ್ ಬ್ಲೆಂಡರ್ಸ್ ಯೂಸ್ ಮಾಡಬೇಕು. ದಟ್ಸ್ ವೈ ನನ್ನ ಹತ್ರ ಇದ್ದಿದ್ದು ಲಾಸ್ಟ್ ಟೈಮ್ 3 ಇತ್ತು. ಅದು ಒಂದೆರಡು ವೈರಸ್ ಮೀನ್ಸ್ ಬ್ಯಾಕ್ಟೀರಿಯಾ ಬಂದಿತ್ತು ಯೂಸ್ ಮಾಡಿದ್ರೆ ಇಟ್ಟು. ಆ್ಯಂಡ್ ಕೆಲವೊಂದು ಪಾಪು ಎಲ್ಲ ಹಾಳು ಮಾಡಿದ್ದ. ದಟ್ಸ್ ವೈ ತೊಗೊಂಬಂದೆ. ಬೇಕು ಎವ್ರಿ ಮೇಕಪ್ ಆರ್ಟಿಸ್ಟ್ ಶುಡ್ ಬೈ. ಸೊ ಇದೊಂದು ತೊಗೊಂಬಂದೆ.
ಅದು ಅರೌಂಡು 150 ರುಪೀಸು. ಸೊ ನೆಕ್ಸ್ಟು ಈ ಕವರಲ್ಲಿದೆ. ಆ್ಯಂಡ್ ನಾನು ಐಫೋನ್ದು ಪೌಚ್ ಚೇಂಜ್ ಮಾಡಿದೆ, ಅದಕ್ಕೋಸ್ಕರ ಇದು ಹಳೇದಿದೆ. ಬಟ್ ನನಗೇನಾಯಿತು ಅಂದರೆ ತೊಗೊಳಕ್ಕೆ ಹೋದೆ, ಅದೊಂದು ಸ್ವಲ್ಪ ಫೀಲ್ ಆಯಿತು. 400 ರುಪೀಸ್ ಪೇ ಮಾಡಿದ್ದೀನಿ. ನೆಕ್ಸ್ಟ್ ಬೇಕಾದರೆ ಇಲ್ಲಿ ಲೈಕ್ ಆದರೆ ಎಡಿಟಿಂಗ್ ಮಾಡಿದ್ರೆ ನಾನೇನಾದರೂ ಪಿಕ್ಚರ್ ಹಾಕ್ತೀನಿ ಅದರದ್ದು, ಇಲ್ಲ ಅಂದರೆ ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೀನಿ. ಓಕೆನಾ? 400 ಪೇ ಮಾಡೋದಂತ ತುಂಬ ಫೀಲ್ ಮಾಡಿಕೊಂಡೆ, ಬಟ್ ಸಂಹೌ ಏನು ಮಾಡೋಕ್ಕಾಗಲ್ಲ. ಸೊ ತೊಗೊಂಬಂತಾಯಿತು ಅಂತ ಒಂದು 6 ಮಂತ್ಸ್ ಯೂಸ್ ಮಾಡಿದ್ರೆ ಬಂದಿದ್ದೀನಿ. ಚೆನ್ನಾಗಿದೆ, ಬೇಬಿ ಪಿಂಕ್ ಕಲರ್ದು ಫ್ಲವರ್ಸ್ ಥರದ್ದು, ಲೈಕ್ ಒಂದು ಶೀಟ್ ಕಾಸ್ಟಿಂಗ್ ಎಲ್ಲ ಮಾಡ್ತಾರಲ್ಲ ಆ ಥರದ್ದಂಗಿದೆ. ಬಟ್ ಹುಡುಗರು ಯಾಮಾರಿಸಿದ್ರು ಅನ್ನೋ ಥರ ಫೀಲ್ ಆಯಿತು. ಬಟ್ ಇರ್ಬೋದು ಅಷ್ಟು ಪ್ರೈಸು, ಆ್ಯಂಡ್ ಐಫೋನ್ದಲ್ವಾ ಲೈಕ್, ಬಟ್ ಗೊತ್ತಿಲ್ಲ, ಅದು ಪ್ಲಾಸ್ಟಿಕ್ ಫೈಬರ್ದೆಲ್ಲ ಇರಲಿ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ತಗೊಂಡ್ಬಂದೆ. ಇವಾಗ ಏನು ತೊಗೊಂಡಿದ್ದೀವಿ ಅಂತ ತೊಗೊಂಡಿದ್ವಿ. ಸೊ ಎರಡು ಎಕ್ಸ್ಟೆನ್ಷನ್ಸ್ ತೊಗೊಂಡ್ಬಂದೆ ಇತ್ತು, ಬಟ್ ಅದು ಸ್ವಲ್ಪ ಯೂಸ್ ಮಾಡಿದ್ದೆ. ಸೊ ಬ್ರೈಟಿಗೆ ಎಲ್ಲ ಬೇಕು, ಹೊಸ್ದಾಗಿ ಯೂಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಇದೊಂದು ಬ್ಲ್ಯಾಕ್ ಕಲರ್ದು, ಆ್ಯಂಡ್ ಇದೊಂದು ಹೈಲೈಟ್ಸ್ ಮಿಕ್ಸ್ ಇರೋದು. ಇದು ಬ್ರೌನೇ, ತುಂಬ ಬ್ಲ್ಯಾಕ್ ಅಲ್ಲ. ಸಿಕ್ಕಾಪಟ್ಟೆ ಆಗಲಿಕ್ಕೆ ಬರ್ತಾಯಿದೆ ಅರ್ಲಿ ಮಾರ್ನಿಂಗ್ ಎಲ್ಲ. ನಾನು ಇವತ್ತು 5:30 ವೀಡಿಯೋ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡೋಣ ಅಂತ. ಗ್ಯಾಪ್ಸ್ ಆಗ್ತಾಯಿದೆ ಬಿಕಾಸ್ ನಾನು ಇವೆಂಟ್ಸ್ಗೆಲ್ಲ ಓಡಾಡ್ತಿದ್ದೀನಿ, ನಂಗೆ ಕಂಫರ್ಟಬಲ್ ಆಗ್ತಿಲ್ಲ. ಅದರಲ್ಲಿ ಲೆಗ್ ಬೇರೆ ಪ್ರಾಬ್ಲಮ್ಮು, ನನ್ನ ಮಗ ಬೇರೆ ಗೊಳ್ಕೊಂತ ಇರ್ತಾನೆ, ಓಡಾಡ್ತಾ ಇರ್ತೀನಿ. ದಟ್ಸ್ ವೈ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಐ ಆಲ್ಸೋ ಮೇಂಟೈನ್ ಮಾಡ್ಬೇಕು ಅಂದ್ಕೊಳ್ತೀನಿ, ಬಟ್ ಆಗ್ತಿಲ್ಲ. ಇದು 2 ಎಕ್ಸ್ಟೆನ್ಷನ್ ತೊಗೊಂಡು, ಇದು ಅರೌಂಡ್ ಬಂದುಬಿಟ್ಟು ನಮಗೆ ಆ್ಯಕ್ಚುಲಿ ಮೇಕಪ್ ಆರ್ಟಿಸ್ಟ್ಗಳು ಅಂತ 380 ರುಪೀಸ್, ಲೈಕ್ ಆ ರೀತಿ ಬರುತ್ತೆ ಪ್ರೈಸು. ಸೊ 500 ಇತ್ತು, ಬಟ್ ಇವಾಗೆಲ್ಲ ಇದೇ ಥರನೇ ಯೂಸ್ ಮಾಡ್ತೀವಲ್ಲ. ಸೊ ಇದು ತೊಗೊಂಬಂದೆ ಹೊಸದಾಗಿ, ಅದೇ ರೀತಿ ತೊಗೊಂಡ್ಬಂದೆ. ಆ್ಯಂಡ್ ರಬ್ಬರ್ ಬ್ಯಾಂಡ್ಸ್ ಬೇಕಿತ್ತು, ಲಾಸ್ಟ್ ಟೈಮ್ ಲೋಯೋರ್ ಹತ್ರ ತರಿಸಿದ್ದೆ. ಇದು ತೊಗೊಂಬಂದಿರೋದು ತುಂಬ ಕೆಲವೊತ್ತಿಗೆ ಯೂಸ್ ಆಗುತ್ತೆ. ಸೊ ಈ ರೀತಿ ಓಪನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನನ್ನ ಹತ್ರ ಆಲ್ರೆಡಿ ಒಂದಿದೆ, ಲೋಯೋರ್ ಹತ್ರ ಲಾಸ್ಟ್ ಟೈಮ್ ತರಿಸಿದ್ದು ರಬ್ಬರ್ ಬ್ಯಾಂಡ್ಸ್ ಖಾಲಿಯಾಗಿತ್ತು. ಸೊ ಇದಕ್ಕೇನಾದ್ರು ನಾವು ಮಿನಿ ಬ್ಲೆಂಡರ್ಸ್ಗಳು ಲೈಕ್ ಅದನ್ನೆಲ್ಲ ಡಿಫ್ರೆಂಟಾಗಿ ಯೂಸ್ ಮಾಡ್ಬೋದು, ಏನಾದರೂ ಇಟ್ಕೊಳ್ಳೋದಕ್ಕೆ. ನಾನು ಲಾಸ್ಟ್ ಟೈಮ್ ತಂದಿರೋದ್ರಲ್ಲಿ ಒಂದರಲ್ಲಿ ಬಬಲ್ ಪಿನ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಲೈಕ್ ಸಿಂಪಲ್ಲಾಗಿ ನಾನು 1 or 2 ಮೆಂಬರ್ಸ್ಗೆ ಹೋಗ್ತೀವಿ ಇವೆಂಟ್ಗೆ, ಮೇಕಪ್ಗೆ ಅಂದಾಗ ಸ್ಯಾರಿ ಪಿನ್ಸ್ಗಳನ್ನ ನೀಟಾಗಿ ಸ್ಪ್ಲಿಟ್ ಮಾಡ್ಕೊಂಡು ಅದು ತೆಗೆದಿಟ್ಕೊಂಡು ಅದನ್ನೊಂದು ಕ್ಯಾರಿ ಮಾಡ್ತಾಯಿದ್ದೀನಿ ಅದರಲ್ಲಿ. ಈ ಸದ್ಯಕ್ಕೆ ಇದು ರಬ್ಬರ್ ಬ್ಯಾಂಡ್ಸ್ ತೊಗೊಂಡೆ. ನಾನು ಹೋಗೋದು ರೇರು ಹಾಸನ್ಗೆಲ್ಲ, ತುಂಬ ಓಡಾಡೋಕ್ಕೆ ಇಷ್ಟಪಡೋದು. ಅದರಲ್ಲಿ ಬಸ್ ಇದೆಯಲ್ಲ, ಅದಂತೂ ಬೇಡವೇ ಬೇಡ. ಸೊ ಅದೊಂದಾಯಿತು. ಆ್ಯಂಡ್ ಲಾಸ್ಟ್ ಟೈಮ್ ಒಂದು ಜುವೆಲ್ಸ್ ಬೈ ಮಾಡಿದ್ದೀನಿ, ಅದಕ್ಕೆ ಒಂದು ಮಾಂಗ್ ತಿಕ್ಕ ಇರಲಿಲ್ಲ. ಸೊ ದಿಸ್ ಒನ್ ತೊಗೊಂಬಂದೆ. ಇದು ಅರೌಂಡ್ ರುಪೀಸ್ ನನಗೆ 350, ಸ್ವಲ್ಪ ಜಾಸ್ತಿ ಆಯಿತು ಅನ್ನೋ ಥರ ಅನ್ನಿಸ್ತು. ಬಟ್ ವೆಯ್ಟ್ ಇದೆ, ಕಲರ್ ಏನಾಗಲ್ಲ ಮೇಡಮ್, ಬೇಕಾದ್ರೆ ವಾಪಸ್ ತಂದು ಕೊಡಿ, ಕಲರ್ ಅದು ಬೀಡ್ಸ್ ಏನೇ ಆದರೂ ಅಂದರು. ಸೊ ಆಯಿಲ್ ಅಪ್ಲೈ ಮಾಡಿದ್ದೀನಿ, ತೋರ್ಸೋಕ್ಕಾಗಲ್ಲ ಫುಲ್ ಇಟ್ಟು. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ಇದರಲ್ಲಿ 2 ಪೀಸ್ ಇತ್ತು, ಬಟ್ ಇದು ನಂಗೆ ತುಂಬಾ ಇಷ್ಟ ಆಯಿತು, ಗೋಲ್ಡ್ ಕಲರ್ ಆ್ಯಂಡ್ ವೆಯ್ಟ್ ಸಹ ಇದೆ. ಸೊ ಇವಾಗ ನನಗೂ ಇವಾಗ ಅಂತಲ್ಲ, ಕೆಲವೊಂದು ಎಲ್ಲ ಪ್ರೀಮಿಯಮ್ಮೇ ತೊಗೊಳ್ತೀನಿ. ಲಾಸ್ಟ್ ಟೈಮ್ಗಳಲ್ಲೆಲ್ಲ ನಾನು ಬ್ಯಾಂಗ್ಳೂರ್ ತೊಗೊಂಬಂದೆ ಅರೌಂಡ್ 150-120 ರುಪೀಸ್ ಕೊಟ್ಟು, ಬಟ್ ಅದು ಇಷ್ಟು ವೆಯ್ಟ್ ಇರಲಿಲ್ಲ. ಆ್ಯಂಡ್ ಈ ಫಿನಿಶಿಂಗ್, ಈ ಲುಕ್ ಕೊಡಲ್ಲ. ದಟ್ಸ್ ವೈ ಇದೊಂದು ತೊಗೊಂಡೆ. ವರ್ತ್ ಅಂತ ಅನ್ನಿಸ್ತು 350, ಬಟ್ ನನಗೆ ಸ್ವಲ್ಪ ಜಾಸ್ತಿ. ಬಟ್ ನಾನು ಜಾಸ್ತಿ ಪರ್ಚೇಸ್ ಮಾಡಲ್ಲ ಸಿಂಗಲ್ ಪೀಸ್ಗಳಲ್ಲಿ, ದಟ್ಸ್ ವೈ. ಸೊ ಇದೊಂದು ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಇದು ಚಿಕ್ಕದು, ಆಲ್ಮೋಸ್ಟ್ ಗೋಲ್ಡೆ ಎಲ್ಲ ಓಡೋದು ಜಾಸ್ತಿ. ಸೊ ಈ ರೀತಿದು ಎಕ್ಸಸರೀಸ್ ಬೇಕಾಗೋ ಫ್ಲವರ್ಸ್ ಅಂತ ತೊಗೊಂಡೆ. ಇದು ಹಾಸನಲ್ಲಿ ಜಸ್ಟ್ 20 ರುಪೀಸ್ ಬಿಡುತ್ತೆ ಎಲ್ಲ, ಲೈಕ್ ನಮಗೆಲ್ಲ. ಆ್ಯಂಡ್ ಹೋಲ್ಸೇಲಲ್ಲಿ ಅಂಗಡಿಗಳ್ಬೋದು, ಬಟ್ ಇಲ್ಲಿ ಹಳೆ ಬಿಡೋದೇ 40 ರುಪೀಸ್ ಕೇಳ್ತಾರೆ ಒಂದಕ್ಕೆ. ಸೊ ಅದ್ರ ಬದಲು ಏನಕ್ಕೆ ಬೇಕಲ್ಲ ಅಂತ ಕಲರ್ಸ್ ನಾನು ಬೈ ಮಾಡಿಲ್ಲ, ಗೋಲ್ಡ್ಗೆ 2 ತೊಗೊಂಡೆ. ಈ ಥರದ್ದು ಇವಾಗ ಕಮ್ಮಿ ಹಾಕಿಸ್ಕೊಳ್ಳೋದ, ಒಂದು ಟೈಮಲ್ಲಿ ಟ್ರೆಂಡಿಂಗ್ ಅದಷ್ಟೇ. ಅದಾದಮೇಲೆ ಕೆಲವೊಂದಿಷ್ಟು ಬ್ರೋಚಸ್ ತೊಗೊಂಡೆ. ಆ್ಯಂಡ್ ಇದೊಂದು ಇವಾಗೆಲ್ಲ ಸಂಬಡೀಸ್ ಏನು ಮಾಡ್ತಾರೆ, ಏರ್ ಪಿನ್ ಬೌಲ್ ಪಿನ್ ಹಾಕೋ ಥರ ಬೇರೆ, ಹಂಗೆ ಹಾಕಿ ಅಂತಾರೆ. ಸೊ ಇದು 150 ರುಪೀಸು. ಪ್ಲೀಸಿಲ್ಲ, ನನಗೆ ಹಾಕ್ತೇನೆ ಅಷ್ಟು ಆಗಿರುತ್ತೆ, ಈಗ ಶಾರ್ಟೇಜ್ ಆಗಿದೆ. ಸೊ ಇದು ಈ ಥರ ಎಲ್ಲ ಇವಾಗ ಕ್ಲಿಪ್ಸ್ ಬರುತ್ತಲ್ಲ, ಸೊ ಕ್ಲಿಪ್ಸಿಗೆ ಆ್ಯಡ್ ಮಾಡೋದು. ಜಸ್ಟ್ ಇದನ್ನು ಕ್ಲಿಪ್ಪಿಂದ ಹಾಕಿದ್ರೆ ಆಯಿತು. ಇದು 150 ರುಪೀಸ್ ಆಯಿತು, ಬಟ್ ಚೆನ್ನಾಗಿದೆ, ಸ್ಟೋನ್ಸ್ ಎಲ್ಲ ಇದೆಯಲ್ಲ.
ಸೊ ಓಕೆ ಓಕೆ. ತುಂಬ ನಾವು ಬಾರ್ಗೇನ್ ಹಂಗೆ ಕೇಳೋಕ್ಕಾಗಲ್ಲ, ಬಿಕಾಸ್ ಅವು ಹಾಸನಲ್ಲಿ ಸ್ವಲ್ಪ ಹೋಲ್ಸೇಲಲ್ಲೇ ಕೊಡ್ತೀವಿ ಅಂತಾರೆ. ಆವಾಗ ನಾವು ಏನು ಮಾಡೋಂಗಿಲ್ಲ. ಒಂದೊಂದು ಪ್ರಾಡಕ್ಟಿಗೆ ಒಂದೊಂದು ಪ್ರೈಸ್ ಇರುತ್ತೆ. ಸೊ ಇದನ್ನು ತಗೊಂಡೆ, ಇದು ನನಗೆ 150 rupees ಇತ್ತು. ಸೊ ಆ್ಯಂಡ್ ಅಗೇನ್ ದಿಸ್ ಒನ್ ಬ್ರೋಚರ್ ಆಲ್ಸೋ 150 rupees ಏನೋ ಬಿತ್ತು. ಇದು ಸ್ವಲ್ಪ ಉದ್ದ ಇದೆ, ಇವಾಗ ಓಪನ್ ಮಾಡಿ ತೋರಿಸಲ್ಲ. ಸೊ ಇದನ್ನು ತೊಗೊಂಡಿದ್ದೀನಿ. ಸೊ ಫೋಲ್ಡ್ ಮಾಡೋದು ನಾವು ಹಾಕೊಬೋದು. ಆ್ಯಂಡ್ ಈ ಬ್ರೋಚರ್ ಬಂದುಬಿಟ್ಟು ನಂದು ಹಳೆ ಬ್ರೋಚರ್ ನಾನು ಬೈ ಮಾಡಿದ್ದು ಆನ್ಲೈನಲ್ಲಿ ತೊಗೊಂಡಿದ್ದೆ. ದಿಸ್ ಕಾಸ್ಟ್ ಮೀ ಆ್ಯಕ್ಚುಲಿ 180 rupees ಆರ್ 120 rupees ಅಷ್ಟೇ. ಬಟ್ ತುಂಬಾ ಚೆನ್ನಾಗಿದೆ, ಪ್ರೀಮಿಯಮ್ ಆಗಿದೆ. ಓಕೆ ಇರಲಿ ಅಂತ. ಇನ್ನು ನಾನು ಲಾಸ್ಟ್ ಇವೆಂಟ್ಗೆ ಹೋದಾಗ ನಮ್ಮ ಕಸಿನ್ ಸಿಸ್ಟರ್ಗೆ ಹಾಕಿದೆ. ಸೊ ಇತ್ತು ನಮ್ಮ ಅಮ್ಮರ ಮನೇಲೆ ಉಳ್ಕೊಂಡಿತ್ತು, ಅದಕ್ಕೋಸ್ಕರ ಇದರಲ್ಲಿ ಹಾಕೊಂಡ್ಬಂದಿದ್ದೀನಿ. ದಿಸ್ ಒನ್ ಆಲ್ಸೋ ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ಚಿಕ್ಕಪೇಟೆ ತೊಗೊಂಡಿದ್ದು. ಇದು ನನ್ನ ಕಸಿನ್ ಸಿಸ್ಟರ್ಗೆ ಹಾಕಿದ್ದೆ. ಸೊ ಹಾಗಾಗಿ ಅಮ್ಮನ ಮನೇಲಿದ್ದು ತೊಗೊಂಡಿದ್ದೆ. ಇದು ಜಸ್ಟ್ 150 rupees ಚಿಕ್ಕಪೇಟೆಗೆ ವರ್ತ್ ಅನಿಸಿತ್ತು ಅಂತ ತೊಗೊಂಬಂದೆ. ಜುವೆಲ್ಸ್ಗಳ ತಂದಾಗ ಅದ್ರದ್ದು ವಿಡಿಯೋ ಹಾಕಿಲ್ಲ, ರೀಸೆಂಟಾಗಿ ಜುವೆಲ್ಸ್ ಬೈ ಮಾಡಿದ್ದು. ನೋಡೋಣ, ಅದನ್ನು ಒಂದಿನ ಫ್ರೀ ಇದ್ದಾಗ ಲೈಕ್ ವಿಡಿಯೋ ಮಾಡೋಣ ಪರ್ಟಿಕ್ಯುಲರ್ಲಿ. ಸೊ ಇದು 2-3 ಪಟ್ಟು ತೊಗೊಂಬಂದಿದ್ದೀನಿ ಪ್ರೆಸ್ಸಿಂಗು. ಅವ್ರು ಬೇರೆ ತೊಗೊಬೇಕು ಅಂದರು. ದಿಸ್ ಕಾಸ್ಟ್ ಮೀ ಆ್ಯಕ್ಚುಲಿ 80 rupees. ಒಂದು ಸಿಂಗಲ್ ಪೀಸ್ ಬರೋಲ್ಲ ಅಂತಂದು ಓಕೆ ನೋಡೋಣ ಅಂತ ಈ ಥರದ್ದು ಚೆನ್ನಾಗಿತ್ತು ಅನ್ನಿಸ್ತು. ಬಟ್ ಬೇರೆ ಬೇರೆ ಶೇಡ್ಸ್ ಇರಲಿಲ್ಲ. ಟೈಮ್ಸ್ ಇರುತ್ತೆ, ಟೈಮ್ಸ್ ಇರಲ್ಲ. ಆ್ಯಕ್ಚುಲಿ ಯಾಕೆ ಕ್ವಾಲಿಟಿ ವೈಸೇ ಹೋಗಬೇಕು ಅಂತ ಇವಾಗ ಹೇಳ್ತೀನಿ. ಸೊ ಇವಾಗೆಲ್ಲ ನೋಸ್ ಪೆನ್ಸಿಲಿಗೆ ಹಾಕ್ತಾರಲ್ಲ ಈ ರೀತಿದು, ಇದು ನಾನು ಗೊತ್ತಿಲ್ಲ, ಫೋಕಸ್ ಆಗ್ತಿಲ್ಲ, ಮೀಶೋಲ್ಲಿ ತೊಗೊಂಡಿದ್ದು. ಓಕೆ, ಇದ್ರ ಜೊತೆಗೆ ಬೇರೆ ಬಂದಿತ್ತು. ಇದು ಹಾಕಿದಾಗ ಎಷ್ಟು ಇರಿಟೇಟ್ ಆಗುತ್ತೆ ಸ್ಕಿನ್ ಅಂದರೆ, ಸಿಕ್ಕಾಬಟ್ಟೆ ಪ್ರೆಸ್ ಮಾಡಿದಾಗಲೂ ಅಷ್ಟೇ ಏನೋ ಹಿಂಸೆಯಿಂದ ಸೂಜಿ ಚುಚ್ಚುತ್ತಿದ್ದಾರೆ ಅನ್ನೋ ಫೀಲ್ ಆಗುತ್ತೆ. ಓಕೆನಾ? ಸೊ ದಟ್ಸ್ ವೈ ನಾನು ನಿನ್ನೆ ಅವ್ರು ಕೇಳಿದಾಗ ಸುಮ್ಮನೆ ತೋರಿಸಿದ್ರು. ದಿಸ್ ಫಿನಿಶಿಂಗ್ ಸೂಪರ್ ಗುಡ್ ಆ್ಯಕ್ಚುಲಿ. ಇರಿ ನಾನು ಫೋಕಸ್ ಮಾಡಿ ತೋರಿಸ್ತೀನಿ. ಗೊತ್ತಿಲ್ಲ ಹಿಂಗೆ ಕಾಣುತ್ತೆ. ಸೊ ಸಖತ್ ಪ್ರೀಮಿಯಮ್ ಫೀಲ್ ಅನ್ನಿಸ್ತು. ಆ್ಯಂಡ್ ಇದನ್ನು ನಾನು ಟೆಸ್ಟ್ ಮಾಡಿ ನೋಡಿದೆ, ಸ್ವಲ್ಪನೂ ಇರಿಟೇಟ್ ಇಲ್ಲ. ಅದು ಫೋಕಸ್ ಮಾಡೋಕ್ಕೋದೆ ಲೈಟ್ ಕಮ್ಮಿ ಆಯಿತು. ಸೊ ತುಂಬಾ ಪ್ರೀಮಿಯಮ್ ಅಂತ ಅನ್ನಿಸ್ತು. ಎಷ್ಟು ಈ ಡೈಮಂಡ್ಸ್ ಎಲ್ಲ ಫಿಲ್ ಮಾಡಿರ್ತಾರಲ್ಲ ಸಮ್ ಜುವೆಲ್ಸ್ಗೆ, ಲೈಕ್ ಆ ಥರ. ಸೊ ನಾನು ವೇರ್ ಮಾಡಿ ತೋರಿಸ್ತೀನಿ. ಬಟ್ ಐ ಡೋಂಟ್ ಯೂಸ್ ಆ್ಯಕ್ಚುಲಿ ಈ ಥರದ್ದೆಲ್ಲ, ನಮಗಿಷ್ಟ ಆಗಲ್ಲ. ಸೊ ಈ ಥರದ್ದು ಬಟ್ ಟ್ರೆಂಡಿಂಗ್ ಅಲ್ಲ. ಇದಿತ್ತು, ನಾನು ಆ್ಯಕ್ಚುಲಿ ತೊಗೊಳೋದು ಬೇಡ ಅಂದ್ಕೊಂಡೆ. ಬಟ್ ದಿಸ್ ಕಾಸ್ಟ್ ಮೀ 150 rupees ಅಂದರು. ಆ್ಯಂಡ್ ನನಗೆ 100 rupeesiಗೆ ಹಾಕ್ಕೊಟ್ರು. ತುಂಬ ತೊಗೊಳ್ತೀವಲ್ಲ, ಸೊ ದಟ್ಸ್ ವೈ. ಸೊ ಇರಲಿ ಒಂದು. ಬಟ್ ಅದು ನನಗೆ ಹಾಕ್ಕೊಂಡು ಅಲ್ಲಿ ನೋಡಿದೆ ಇರಿಟೇಟ್ ಅನ್ನಿಸ್ತಿಲ್ಲ. ದಟ್ಸ್ ವೈ ಇರಲಿ ಸ್ಪೇರಾಗಿ. ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಲುಕ್ಸ್ ಪ್ರೀಮಿಯಮ್ ಅನ್ನಿಸ್ತು. ದಟ್ಸ್ ವೈ ನಾನು ತೊಗೊಂಡೆ. ಇದೆರಡು ತೊಗೊಂಬಂದೆ. ಆ್ಯಂಡ್ ಅಗೈನ್ ಒಂದು ನೆಟ್ ಬೇಕಿತ್ತು. ಸೊ ಏನಕ್ಕೆ ಅಂತ ಇವಾಗ ಹೇಳ್ತೀನಿ. ಸೊ ಇದು ಲಾಸ್ಟು ಸೈಜು ಚೌಲಿಗೆ ಬಂದುಬಿಟ್ಟು 60. ಸೊ ನಾನು ಲಾಸ್ಟ್ ಟೈಮ್ ಚಿಕ್ಕಪೇಟೆಗೆ ಹೋದಾಗ ಅದು ಶಾಪಿಂಗ್ದು ಏನೂ ಹಾಕಿರಲಿಲ್ಲ, ಆಲ್ಮೋಸ್ಟ್ 2-3 months ಬ್ಯಾಕು. ಸೊ ಆವಾಗ ನಾನು ಚೌಲಿ ತೊಗೊಂಡಿದ್ದೆ. ಅದು ನನಗೆ 220 rupees ಲೈಕ್ ಏನೋ ಕಾಸ್ಟ್ ಬಿದ್ದಿತ್ತು. ಬಟ್ ಇದು ತುಂಬಾ ದಪ್ಪ, ತುಂಬ ಉದ್ದ ಇದೆ. ಲಾಸ್ಟು ದಪ್ಪ ಶೇಡಲ್ಲ ಸಾರಿ, ಚೌಲಿ ತುಂಬಾ ದಪ್ಪ ಇದೆ. ಆ್ಯಂಡ್ ನಾವು ಎಕ್ಸ್ಟ್ರಾ ಏನಾದ್ರು ಗೋಲ್ಡನ್ ಜಡೆದು ಹಾಕ್ತೀವಿ ಅಂದಾಗ ಸ್ವಲ್ಪ ದಪ್ಪ ಬೇಕು, ಬಿಕಾಸ್ ಕ್ಲೈಂಟ್ಸ್ ಏರ್ಸ್ ಅಷ್ಟು ವಾಲ್ಯೂಮ್ ಇರಲ್ಲ. ದಟ್ಸ್ ವೈ ಇದನ್ನು ತೊಗೊಂಬಂದೆ. ಸೊ ಇಲ್ಲಿ ನೋಡ್ಬೋದು ನೀವು, 60ನೇ ಲಾಸ್ಟ್ ಅಂತೆ. ನಂದು ಅಲ್ಲಿ ಚಿಕ್ಕಪೇಟೆ ತೊಗೊಂಬಂದಿದ್ದು ಲಾಸ್ಟು, ಅಲ್ಲಿ ಇದ್ದಿದ್ದೆ ಅಷ್ಟು 50 or 50 ಅನ್ಸುತ್ತೆ ಅದು. ತುಂಬ ದಪ್ಪ ಇಲ್ಲ. ಸೊ ಇದು ತುಂಬಾ ಚೆನ್ನಾಗಿದೆ, ದಪ್ಪ ಇದೆ. ನಾನು ಇವಾಗ ಓಪನ್ ಮಾಡಿ ತೋರಿಸಿದ್ರೆ ಇನ್ನೊಬ್ರು ಬೇಕಾದ್ರು ಟ್ವಿಸ್ಟ್ ಮಾಡಿಡೋಕ್ಕೆ. ಅವ್ರು ಹೇಳಿದ್ರು ಈ ರೀತಿ ಇಟ್ಕೊಂಡ್ರೆ ಮ್ಯಾಮ್ ಬಾಕ್ಸ್ ಇಟ್ಕೊಬೋದು, ಆ್ಯಂಡ್ ನೀಟಾಗೂ ಇರುತ್ತೆ ಅಂತ. ಸೊ ದಟ್ಸ್ ವೈ ಅಮ್ಮಂಗೆ ನಾನು ನೆನ್ನೆ ತೋರಿಸಿ ಮನೆಗೆ ಹೋದಾಗ ಡ್ರೆಸ್ಗಳು ಕೊಟ್ಟು ಬಂದಾಗ ಇದನ್ನು ಹಾಕಿಟ್ಕೊಂಡೆ. ಆ್ಯಂಡ್ ಲಾಸ್ಟು ಒಂದು ಬಂದುಬಿಟ್ಟು ಆ್ಯಕ್ಚುಲಿ ಕುಚ್ಚಿಂದು ಎಷ್ಟು ಚೆನ್ನಾಗಿದೆ ಅಂದರೆ, ಯಾಕೆ ಕ್ವಾಲಿಟಿ ವೈಸ್ ಹೋಗ್ಬೇಕು ನಾವು ಅಂದರೆ ಅಷ್ಟೇ ಪ್ರೀಮಿಯಮ್ ಆಗಿ ಫೀಲ್ ಕೊಡುತ್ತೆ. 380 rupees. ನಾನು ಲಾಸ್ಟ್ ಟೈಮ್ ಮೀಶೋ ತಗೊಂಡಿದ್ದು ಚೆನ್ನಾಗಿದೆ, ಕಾಸ್ಟ್ ವೈಸ್ ಚೆನ್ನಾಗಿದೆ. ಕಂತೆಗೆ ಬಂತೆ ಅಂತಲ್ಲ, ಅದಂತೂ ನಿಜ. ಅದು ನಂಗೆ 151 rupees ಬಿದ್ದಿತ್ತು. ಬಟ್ ಅದು ಇಷ್ಟು ದಪ್ಪನೂ
ಇದೆ. ಓಕೆ, ಓಕೆ. ಬಟ್ ಇಲ್ಲೆಲ್ಲ ಲೂಸ್ ಅನ್ನಿಸ್ತು ನಾನು ಆಫ್ಟರ್ ಯೂಸ್ ಮಾಡಿದ್ಮೇಲೆ. ಬಟ್ ಹಿಂಗೆ ಹೋಗಿದೆ ಒನ್ ಟೈಮ್ ಇನ್ವೆಸ್ಟ್‌ಮೆಂಟ್ ನನಗೆ. ಬ್ರೈಡ್ಸಿಗೆ ಬೇಕೇ ಬೇಕು ಚೆನ್ನಾಗಿರೋದು. ಸೊ ದಟ್ಸ್ ವೈ ಇದನ್ನ ತೊಗೊಂಬಂದೆ. ಯಾಕೆಂದ್ರೆ ಚೌಲಿ ಎಲ್ಲ ತೊಗೊಂಬಂದಲ್ಲ, ಸ್ವಲ್ಪ ಏರ್‌ಪೇರ್ ಇದೆ. ಸೊ ಇದು ತುಂಬ ಪ್ರೀಮಿಯಮ್ ಆಗಿ ಗೋಲ್ಡ್ ಎಲ್ಲ ಇದೆ. ಆ್ಯಂಡ್ ಇದೆಲ್ಲ ಚೆನ್ನಾಗಿರುತ್ತೆ. ನಾವು ಆಫ್ಲೈನಲ್ಲೇ ತೊಗೊಬೇಕು. ಆಮೇಲೆ ಅನ್ನಿಸ್ತು ₹151 ಕೊಟ್ಟು ನಾವು ಲೈಕ್ ಅಲ್ಲೆಲ್ಲೋ ಮೀಶೋಲ್ಲಿ ಕಮ್ಮಿಗೆ ಸಿಗುತ್ತೆ ಅನ್ನಂಗೆ ತೊಗೊಂಡಾಗ ಬಡ್ಜೆಟ್ ವೈಸ್ ಹೋಗ್ತೀವಿ. ನಮಗೆ ಪರ್ಸ್ನಲ್ಗೆ ಅಥವಾ ಓಕೆ ನಾನ್ ವೆಜ್ ಲೈಕ್ ಆ ಥರ ಅದಕ್ಕೆ ಚೆನ್ನಾಗಿದೆ ಅದು, ಇಲ್ಲ ಅಂತಲ್ಲ. ಬಟ್ ಪ್ರೀಮಿಯಮ್ ಕ್ವಾಲಿಟಿಲಿ ತಗೊಳ್ಬೇಕು ಅಂದರೆ ಈ ರೀತಿ ಆಫ್ಲೈನಲ್ಲಿ ತೊಗೊಬೇಕು. ಸೊ ಇದು ನನಗೆ ₹380 ಬಿತ್ತು. ಸೊ ದಟ್ಸ್ ವೈ ಇದೊಂದು ಬೈ ಮಾಡಿದೆ. ಇದೆಲ್ಲದನ್ನ ಸೇರಿ ನನಗೆ 2700 ಸಮಥಿಂಗ್ ಲೈಕ್ ಆ ಥರ ಬಿತ್ತು ಎಲ್ಲನೂ ಸೇರಿ. ಆಮೇಲೆ ನಾನು ಆ್ಯಕ್ಚುಲಿ ಡ್ರೆಸ್ ತೊಗೊಳ್ಳೋಣ ಅಂತಲೇ ದುಡ್ಡು ಕ್ಯಾಶ್ ತೊಗೊಂಡೋಗಿದ್ದೆ. ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ UPIಯಲ್ಲಿ. ಆಮೇಲೆ ಕೆಲವೊಂದಕ್ಕೆ ಪೇ ಮಾಡಿದೆ. ಸೊ ಇದೆಲ್ಲ ತಂದೆ ಅದ್ರ ಜೊತೆಗೆ ಒಂದು ಪೌಚ್ ತಗೊಂಬಂದೆ. ಸೊ ಬಿಲ್ಲೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಕಡ ತಗೊಂಡಿದ್ದೆ ಈ ಶೇಡ್ದು. ನಂದು ಸಿಲ್ವರ್ ವಾಚ್ ತೊಗೊಂಡಿದ್ದೀನಿ ರೀಸೆಂಟಾಗಿ. ಸೊ ಅದಕ್ಕೆ ಮ್ಯಾಚಿಂಗ್ ಇರಲಿಲ್ಲ ಅಂತ ಗೋಲ್ಡನ್ ಒಂದೇ ಇತ್ತು. ಸೊ ಅದಕ್ಕೆ ವೇರ್ ಮಾಡೋಕ್ಕಲ್ಲ. ಬಟ್ ಅದು ನನಗೆ ಬಡ್ಜೆಟ್ದು ನಾನು ತೊಗೊಂಡೋಗಿದ್ರಲ್ಲಿ ಸದ್ಯಕ್ಕೆ ಬೇಡ ಅಂದ್ಕೊಂಡು ಅದನ್ನು ಕೊಟ್ಟು ಎಕ್ಸ್ಟೆನ್ಷನ್ ತಗೊಂಬಂದೆ. ಎಡಿಟ್ ಮಾಡಲೇಬೇಕೇನೋ ಈ ವಿಡಿಯೋ ಅನಿಸುತ್ತೆ, ಅಷ್ಟು ಸಲ ಹಾಕಿಸಿದ್ದೀನಿ. ಅಥವಾ ಯಾರೋ ನೆನೆಸ್ಕೊತಿರ್ಬೇಕು ನಾನು. ಸೊ ಅದಾದಮೇಲೆ ನಾನು ತಗೊಂಡೆಲ್ಲ ಬಂದೆ. ಆಮೇಲೆ ಒಂದು ಜೊತೆ ಫ್ಲ್ಯಾಟ್ ಸ್ಲಿಪ್ಪರ್ ತೊಗೊಂಬಂದೆ. ಐ ಥಿಂಕ್ ಬ್ಲಾಗ್ ಏನಾದ್ರು ಮಾಡ್ತೀನಿ ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ ಡ್ರೆಸ್ಸು ಮತ್ತು ಲೈಕ್ ಸ್ಲಿಪ್ಪರ್ನ. ಅದು ಸ್ಲಿಪ್ಪರ್ ಬಂದುಬಿಟ್ಟು ₹300 350 ನಾನು ಪೇ ಮಾಡಿದೆ. 350 ಅನಿಸುತ್ತೆ. ತುಂಬ ಚೆನ್ನಾಗಿ 350 ಹೇಳಿದ್ರು. ಸೊ ತುಂಬ ಚೆನ್ನಾಗಿತ್ತು. ಸೊ ಇದೆಲ್ಲ ತೊಗೊಂಡ್ಬಂದಿದ್ದೀನಿ. ಸೊ ಇನ್ವೆಸ್ಟ್ ಮಾಡ್ತಾನೇ ಇರಬೇಕು ನಾವು. ಈ ಕಡೆ ಅದೇ ಬರ್ತಾ ಇರುತ್ತೆ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಬೇಕು. ಸೊ ಇದಿಷ್ಟು ನನ್ನ ಎಸ್ಟರ್ಡೇ ಶಾಪಿಂಗ್ ವಿಡಿಯೋ. ಹೋಪ್ ನಾನು ಇವತ್ತೇ ಇದನ್ನು ಬೇಗನೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆದಷ್ಟು ಟ್ರೈ ಮಾಡ್ತೀನಿ ಬ್ಲಾಗ್ಸ್ ಮಾಡೋದಕ್ಕೆ. ಬಟ್ ಐ ಆಮ್ ನಾಟ್ ಕಂಫರ್ಟಬಲ್ ಸಮ್ಟೈಮ್ಸ್. ದಟ್ಸ್ ವೈ ನಾನು ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಇವಾಗ ಏನಿಲ್ಲ, ಸ್ವಲ್ಪ ತುಂಬ ಪಾತ್ರೆಗಳಿದೆ. ಸಿಂಕ್ ತುಂಬ ಅಂತನೂ ಅಲ್ಲ, ಸಿಂಕ್ ತುಂಬ ಇದೆ. ಅದನ್ನು ನೀಟಾಗಿ ಕ್ಲೀನ್ ಮಾಡಿದ್ರೆ ಕಸ ಗುಡಿಸಿ ಬಾಗಿಲು ಎಲ್ಲ ಸಾರಿಸಿದ್ದೀನಿ. 5 o'clock ಆಯಿತು. ಬಟ್ಟೆ ಫೋಲ್ಡ್ ಮಾಡಿಟ್ಟೆ. ಬಟ್ಟೆದೊಂದೇ ಪ್ರಾಬ್ಲಮ್ ನಮ್ಮ ಮನೇಲಿ. ನಾನು ತಂದು ಬಿಸಿ ಅಂತ ಹಂಗಂಗೆ ಹಾಕಿರ್ತೀನಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ನಾಳೆನೂ ನಾನು ಮನೇಲಿ ಇರಲ್ಲ ಅಂತ ಇವತ್ತು ಮಧ್ಯಾಹ್ನದ ಮೇಲೆ. ಸೊ ಬೇಗ ಹೋಗಬೇಕು. ಆ್ಯಂಡ್ ಇವಾಗ ನಾನು ಉಳ್ಕೊಂಡಿರೋದು ಒಂದು ಕೆಲಸ, ಪಾತ್ರೆ ವಾಶ್ ಮಾಡೋದು. ಆ್ಯಂಡ್ ನಂದು ನನ್ನ ಫ್ರೆಂಡ್ ಇದ್ದಾಳಲ್ಲ, ಸೊ ಅವಳದು ಸ್ಯಾರಿ ತೊಗೊಂಬಂದಿದ್ದೆ ನೈಟ್ ರಿಸೆಪ್ಷನ್ದು. ಸೊ ಅದನ್ನೊಂದು ಪ್ರೀಪ್ಲೇಟ್ ಮಾಡ್ಕೊಬೇಕು. ನನಗೆ ಲೈಕ್ ನನ್ನ ಕೆಲಸ ಆ ಥರ ಮಾಡ್ಕೊಳ್ಳುವಾಗ ಫೋನ್ಸ್ ಎಲ್ಲ ಇಟ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಇರೋಲ್ಲ ಅಂತ ನಾನು ಮಾಡಲ್ಲ. ಹಂಗೆ ಮಾಡ್ತೀನಿ ಅಂದರೆ ಎಲ್ಲದ್ರದ್ದು ವೀಡಿಯೋಸ್ ಮಾಡ್ಕೊಬೋದು ಕೆಲಸಗಳ್ದು. ಸೊ ನನಗದು ಪ್ರೊಫೆಷನಲ್ ವೈಸ್ ಅನಿಸಲ್ಲ ಅಂತ ನಾನು ಮಾಡ್ತಾಯಿಲ್ಲ. ಇವತ್ತಿನ ವೀಡಿಯೋ ಇದು ಆಗಿತ್ತು. ಬೇಗನೆ ಅರ್ಲಿ ಮಾರ್ನಿಂಗ್ ವೀಡಿಯೋ ಮಾಡಿದ್ದೀನಿ. ಸೊ ಪೋಸ್ಟ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಇರಬೇಕು ಅಂತ. ಸೊ ನೀವು ಹೆಲ್ಪ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತೀನಿ. ಸೊ ಇದು ಲೆಂತಿ ವಿಡಿಯೋ. ಇಟ್ಸ್ ಓಕೆ. ನೋಡೋಣ ನೆಕ್ಸ್ಟ್ ಟೈಮ್ ಆದಷ್ಟು ಕಮ್ಮಿ ಮಾಡ್ಕೊಳ್ಳೋಣ. ನನಗೆ ಈ ಥರ ಫೇಸ್ ಟು ಫೇಸ್ ಮಾತಾಡ್ಕೊಂಡು ಕ್ಯಾಮ್ರಾ ನೋಡ್ಕೊಂಡು ವೀಡಿಯೋಸ್ ಮಾಡೋದು ತುಂಬಾ ಈಸಿ ಅನ್ಕಂಫರ್ಟಬಲ್ ಅನಿಸುತ್ತೆ. ಸೊ ದಟ್ಸ್ ವೈ ನಾನು ಇದೇ ಥರ ಜಾಸ್ತಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವಾಗ ಪಾತ್ರೆ ವಾಶ್ ಮಾಡಿ ಸ್ಯಾರಿ ಪ್ರಿಪ್ಲೇಟ್ ಮಾಡ್ತೀನಿ. ಆ್ಯಂಡ್ ಪಾಪು ಇದೆ ಅಂದಮೇಲೆ ಅವನು ಸ್ವಲ್ಪ ಹಿಂಸೆ ಕೊಡ್ತಾನೆ ಸಮ್‌ಹೌ. ನೋಡೋಣ ಅದಕ್ಕೆ. ಆ್ಯಂಡ್ ಇವತ್ತು ಆದರೆ ಸಿಕ್ಕಾಪಟ್ಟೆ ತಲೆನೋವಿದೆ. ರೆಸ್ಟ್ ಅಂತೂ ಸಿಗಲ್ಲ ಇವತ್ತು ನಾಳೆ. ಆ್ಯಂಡ್ ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂಸ್ ಇದೆ. ಇವತ್ತು ಸಖತ್ತು ಜನ ಮದುವೆಗೆ ಬರ್ತಾರೆ ಅನಿಸುತ್ತೆ. ಅಂದರೆ ಅನಿಸುತ್ತೆ ಅಲ್ಲ, ಬರ್ತಾರೆ. ಬಿಕಾಸ್ ನನ್ನ ಫ್ರೆಂಡ್ ಫಿಯಾನ್ಸೆ ಬಂದುಬಿಟ್ಟು ಕಾಂಟ್ರಾಕ್ಟ್ ಎಲ್ಲ ಮಾಡ್ತಾರೆ. ಲೈಕ್ ಗೌರ್ಮೆಂಟ್ ಇರ್ಬೋದು, MLA ಅವ್ರ ಜೊತೆ ಎಲ್ಲ ತುಂಬ ಕ್ಲೋಸ್ದು. ಸೊ ಅದಕ್ಕೆ ಸ್ವಲ್ಪ VIPs ಎಲ್ಲ ಬರಬಹುದು. ಕಾರ್ಡ್ಸ್ ಎಲ್ಲ ಕೊಟ್ಟು ಬಂದಿದ್ದಾರೆ. ಸೊ ಅಲ್ಲೆಲ್ಲ ಹಿಂಗಿರುತ್ತೆ ಇವತ್ತು ಅಂತ ನಾನು ಆದರೆ ಕ್ಯಾಪ್ಚರ್ ಮಾಡ್ಕೊಂಡು ಹೇಳ್ತೀನಿ. ಫ್ರೀಯಾಗಿದ್ದು ಆದರೆ ಪುಷ್ಪಗಿರಿ ಮದುವೆ ಇದೆ. ನೋಡೋಣ ಹೆಂಗಾಗುತ್ತೆ ಹಂಗೆ. ಸೊ ನಾನು ಡ್ರೆಸ್ಗಳು ತೊಗೊಂಡಿದ್ದೀನಿ. ನನ್ನ ಫ್ರೆಂಡ್ ಮದುವೆನೇ ಅಲ್ವಾ. ಸೊ ಚೆನ್ನಾಗಿ
ರೆಡಿ ಆಗ್ಬೇಕಂತ. ಅದಕ್ಕೆ ನಾನು ಯಾರ್ದೂನು ಎಕ್ಸ್ಟ್ರಾ ತಗೊಂಡಿಲ್ಲ ವರ್ಕ್‌ದು. ಅವಳಿಗೆ ಮಾಡಾದ್ಮೇಲೆ ಯಾರಾದ್ರು 1 ಆರ್ 2 ಮೆಂಬರ್ಸ್ ಕೇಳಿದವರಿಗೆ ನಂಗೆ ಟೈಮ್ ಇತ್ತು. ಓಕೆ ನಾನು ಸುಸ್ತಾಗಿಲ್ಲ ನನಗೆ ಮಾಡ್ಬೋದು ಅಂದರೆ ಕೇಪಬಲ್ ಇದೀನಿ ಆಗುತ್ತೆ ಅಂದರೆ ಅಟೆಂಡ್ ಮಾಡೋಣ ಅಂತ ಹೇಳಿದ್ದೀನಿ ಮಾಡ್ಕೊಡ್ತೀನಿ ಅಂತ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇವಾಗ ಬೇಗ ಬೇಗ ಹೋಗಿ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಸ್ಯಾರಿ ಒಂದು ಪ್ರಿಪೇರ್ ಮಾಡಿ ಇಟ್ಬಿಡ್ತೀನಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ವಿಡಿಯೋ ಆ್ಯಂಡ್ ಲಾಟ್ಸ್ ಆಫ್ ಲವ್. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಾಯ್ ಬಾಯ್.